ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮೆರೆದವರಿಗೆ ಜ್ಞಾನಪೀಠ ನೀಡುವ ಪರಿಪಾಠವಿದೆ. ಅದು ಶ್ಲಾಘನೀಯವೂ ಕೂಡ ಹೌದು. ಆದರೆ ಕೃಷಿಕರ ವಿಚಾರ ಬಂದರೆ ಕೃಷಿಕ ದೇಶದ ಬೆನ್ನೆಲುಬು ಎನ್ನುವ ನುಡಿಯನ್ನು ಬಿಟ್ಟರೆ ನಿಜವಾದ ಕೃಷಿಕರಿಗೆ ಯಾವ ಪೀಠ ನೀಡಲಾಗಿದೆ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಹೀಗಾಗಿ ಜ್ಞಾನಪೀಠ ಪ್ರಶಸ್ತಿಗೆ ಇರುವಂತಹ ಗೌರವ ಮತ್ತು ಪ್ರತಿಷ್ಠೆಯನ್ನು ಕೃಷಿ ಕ್ಷೇತ್ರಕ್ಕೂ ತಂದುಕೊಡಬೇಕು ಎಂಬ ಮಹತ್ವಾಕಾಂಕ್ಷೆಯೊಂದಿಗೆ ರೂಪುಗೊಂಡಿರುವ ರೈತಪೀಠ ಪ್ರಶಸ್ತಿ ಈ ಬಾರಿ ಉಡುಪಿಯಲ್ಲಿ ಪ್ರದಾನಗೊಳ್ಳುತ್ತಿದೆ. ರೈತರನ್ನ ಕೇವಲ ಅನ್ನದಾತರಾಗಿ ಮಾತ್ರವಲ್ಲ, ರಾಷ್ಟ್ರದ ಆರ್ಥಿಕತೆ, ಸಂಸ್ಕೃತಿ ಮತ್ತು ಪ್ರಕೃತಿ ಸಂರಕ್ಷಣೆಯ ನಿಜವಾದ ಶಿಲ್ಪಿಗಳಾಗಿ ಗುರುತಿಸುವ ಉದ್ದೇಶವೇ ಈ ಪ್ರಶಸ್ತಿಯ ಮೂಲ ತತ್ವವಾಗಿದೆ. ಕೃಷಿಯನ್ನ ಉದ್ಯಮ ಮಾಡಬೇಕು ಅಂತ ಹೇಳಿದ್ರೆ, ಕೃಷಿಯನ್ನ ಕಾರ್ಪೊರೇಟ್ ಮಟ್ಟಕ್ಕೆ ಬಳಸಬೇಕು ಅಂತ ಹೇಳಿದ್ರೆ, ಕೃಷಿಕ ಪ್ರತಿ ತಿಂಗಳಿಗೆ ಕನಿಷ್ಠ ಅಂತ ಹೇಳಿದ್ರು 2 ರಿಂದ 4 ಲಕ್ಷದವರೆಗೆ ಆದಾಯವನ್ನು ಗಳಿಸುವಂತಾಗಬೇಕು ಅನ್ನುವಂಥ ಒಂದು ದೂರದೃಷ್ಟಿತ್ವವನ್ನು ಇಟ್ಟುಕೊಂಡು ಮುನಿಯಾಲ್ನಲ್ಲಿ ರಾಮಕೃಷ್ಣಾಚಾರ್ಯ ಅನ್ನುವ ಓರ್ವ ಉದ್ಯಮಿ ಇಲ್ಲಿ ಒಂದು ಫಾರ್ಮನ್ನು ಸ್ಥಾಪನೆ ಮಾಡಿರ್ತಾರೆ. ಆ ಸ್ಥಾಪನೆ ಮಾಡಿರೋ ಫಾರ್ಮ್ ಮೂಲಕ ಹೊಸದಾಗಿ ರೈತರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಏನು ಮಾಡ್ಬೋದು ಅನ್ನುವ ಕಾನ್ಸೆಪ್ಟನ್ನು ಇಟ್ಟುಕೊಂಡು ರೈತಪೀಠ ಅನ್ನುವ ಹೆಸರಿನ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಮುಂದಾಗಿರುವಂಥ ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರಕೃತಿ ಸೌಂದರ್ಯದಿಂದ ಆವೃತವಾಗಿರುವ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕು ಮುನಿಯಾಲಿನಲ್ಲಿ ಇರುವ ಸಂಜೀವಿನಿ ಗೋದಾಮಿನಲ್ಲಿ ಫೆಬ್ರವರಿ 20ರಂದು ಈ ಕಾರ್ಯಕ್ರಮ ನಡೆಯಲಿದ್ದು, ನಾಗಮಂಡಲ ಪೂಜೆಯ ಮೂಲಕವೇ ಈ ರಾಷ್ಟ್ರಮಟ್ಟದ ರೈತಪೀಠ ಪ್ರಶಸ್ತಿಗೆ ಅಧಿಕೃತ ಚಾಲನೆ ಸಿಗಲಿದೆ. ನಾಗಮಂಡಲವು ಕರಾವಳಿ ಪ್ರದೇಶದ ವಿಶಿಷ್ಟ ಪ್ರಕೃತಿ ಆರಾಧನೆಯ ಸಂಕೇತವಾಗಿದ್ದು, ಭೂಮಿ, ನೀರು, ಗಾಳಿ ಹಾಗೂ ಜೀವಜಾಲದೊಂದಿಗೆ ಮಾನವನ ಅವಿನಾಭಾವ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ. ಇದೇ ಹಿನ್ನೆಲೆಯಲ್ಲೇ ರೈತಪೀಠ ಪ್ರಶಸ್ತಿಯನ್ನ ಆರಂಭಿಸುವ ಮೂಲಕ ಕೃಷಿ ಮತ್ತು ಪ್ರಕೃತಿ ಪರಸ್ಪರ ಪೂರಕವಾಗಿವೆ ಎಂಬ ಸಂದೇಶವನ್ನ ದೇಶಕ್ಕೆ ನೀಡಲಾಗ್ತಾ ಇದೆ. ಈ ಪ್ರಶಸ್ತಿಯ ವಿಶೇಷತೆ ಎಂದರೆ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾಗುವ 5 ರೈತರನ್ನ ಪ್ರತಿ ವರ್ಷ ಗುರುತಿಸಿ ತಲಾ 1 ಲಕ್ಷ ರೂಪಾಯಿ ನಗದು ಬಹುಮಾನ, ಪ್ರಶಸ್ತಿ ಫಲಕ ಹಾಗೂ ಗೌರವ ಪತ್ರ ನೀಡಿ ಸನ್ಮಾನಿಸುವುದು. ಕೃಷಿಯಲ್ಲಿ ಹೊಸತನ, ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳ ಅನುಷ್ಠಾನ, ಪರಂಪರಾಗತ ಬೀಜಗಳ ಸಂರಕ್ಷಣೆ, ಕೃಷಿ ಪೂರಕ ಚಟುವಟಿಕೆಗಳ ಮೂಲಕ ಆರ್ಥಿಕ ಸ್ವಾವಲಂಬನೆ ಸಾಧಿಸಿರುವ ರೈತರನ್ನ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತೆ. ಈ ಬಾರಿ ರೈತಪೀಠ ಪ್ರಶಸ್ತಿಗೆ ಆಯ್ಕೆಯಾಗಿರುವವರು ಭತ್ತದ ತಳಿ ಸಂರಕ್ಷಕ ಬಿಕೆ ದೇವರಾಯ ಅವರು. ದಶಕಗಳಿಂದ ಅಪರೂಪದ ಭತ್ತದ ತಳಿಗಳನ್ನು ಸಂರಕ್ಷಿಸಿ ಮುಂದಿನ ತಲೆಮಾರಿಗೆ ಕೃಷಿ ಜೈವ ವೈವಿಧ್ಯವನ್ನು ಉಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅವರ ಈ ಸಾಧನೆ ರೈತರ ಶ್ರಮ ಹಾಗೂ ಜ್ಞಾನಕ್ಕೆ ಸಮಾಜದಲ್ಲಿ ಯೋಗ್ಯ ಗೌರವ ಸಿಗಬೇಕು ಎಂಬ ರೈತಪೀಠ ಪ್ರಶಸ್ತಿಯ ಆಶಯಕ್ಕೆ ತಕ್ಕುದಾಗಿದೆ. ನಮಗೆ ಮೇನ್ ಏನಂದ್ರೆ ಪ್ರಕೃತಿಯನ್ನು ಎಲ್ಲರೂ ಪೂಜಿಸಬೇಕು, ಮತ್ತೆ ಎಲ್ಲರೂ ಪ್ರಕೃತಿಯಲ್ಲಿ ಬೆರಿಬೇಕು, ಪ್ರಕೃತಿಯನ್ನು ರಕ್ಷಿಸಬೇಕು. ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದು. ಈಗ ಸಾರ್ವಜನಿಕರಿಗೆ ಇದನ್ನು ಏನಂದ್ರೆ ಇದರ ಬಗ್ಗೆ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಇದನ್ನು ನಾವು ಒಂದು ಮುಕ್ತ ಅವಕಾಶ ಕಲ್ಪಿಸ್ತಾ ಇದ್ದೇವೆ ಇನ್ನು ಬರುವ ದಿನಗಳಲ್ಲಿ. ಆದರೆ ಇದನ್ನು ಮಾಡುವ ಮೊದಲು ಒಂದು ಪ್ರಕೃತಿಯ ಆರಾಧನೆ ಆಗ್ಬೇಕನ್ನುವ ದೃಷ್ಟಿಯಿಂದ ನಾವು ಈ ನಾಗಾರಾಧನೆ ಅಂದ್ರೆ ಏಕಪವಿತ್ರ ನಾಗಮಂಡಲ ಇದೇ ಬರುವ 19, 20, 21ರಿಂದ ಮಾಡ್ತಾ ಇದ್ದೇವೆ. ಇದು ಸಹ ಹಾಗೆ ತುಂಬಾ ನ್ಯಾಚುರಲ್ ಆಗಿ ಮಾಡ್ಬೇಕನ್ನೋ ಒಂದು ಕಲ್ಪನೆ ಇಟ್ಕೊಂಡು ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಅವ್ರು ಹಾಗೆ ಎಲ್ಲವೂ ನ್ಯಾಚುರಲ್ ಆಗಿರ್ಬೇಕು ಅಂತ ಬಳಸುವ ಬಣ್ಣಗಳಿರ್ಬೋದು, ಬೆಳಕಿರ್ಬೋದು, ಬೆಳಕು ಹಾಗೆ ಈ ದೊಂದಿ ಬೆಳಕಿನಲ್ಲಿ ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡಿಕೊಂಡು ಇದನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಜನರ ಸಹಕಾರ ಇದಕ್ಕೆ ಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ರೈತಪೀಠ ಪ್ರಶಸ್ತಿಯ ಮೂಲಕ ರೈತರ ಸ್ವಾಭಿಮಾನವನ್ನ ಎತ್ತಿ ಹಿಡಿಯುವುದರ ಜೊತೆಗೆ ಯುವ ಪೀಳಿಗೆಯನ್ನ ಕೃಷಿಯತ್ತ ಆಕರ್ಷಿಸುವುದು ಮತ್ತೊಂದು ಪ್ರಮುಖ ಉದ್ದೇಶವಾಗಿದೆ. ಇಂದಿನ ಯುವಕರು ಕೃಷಿಯಿಂದ ದೂರ ಸರಿಯುತ್ತಿರುವ ಈ ಸಂದರ್ಭದಲ್ಲಿ 35 ಎಕರೆ ಪ್ರದೇಶದಲ್ಲಿ ವಿವಿಧ ರೀತಿಯ ಸಾವಯವ ಕೃಷಿ, ಪಶುಸಂಗೋಪನೆ, ಗೋ ಸಂರಕ್ಷಣೆ, ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳ ತಯಾರಿ ಮುಂತಾದ ಕೃಷಿ ಪೂರಕ ಚಟುವಟಿಕೆಗಳ ಮೂಲಕ ಕಾರ್ಪೊರೇಟ್ ಮಾದರಿಯ ಕೃಷಿ ಸಾಧ್ಯ ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸುವ ಪ್ರಯತ್ನ ಇಲ್ಲಿ ನಡೆಯುತ್ತಿದೆ. ಈ ಸಮಗ್ರ ಕಲ್ಪನೆಯ ಹಿಂದೆ ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್ ಅವರ ಕನಸು ಅಡಗಿದೆ. ಕೃಷಿಯನ್ನ ಕೇವಲ ಜೀವನೋಪಾಯದ ವೃತ್ತಿಯಲ್ಲ, ಗೌರವಯುತ ಮತ್ತು ಆತ್ಮಗೌರವವನ್ನು ನೀಡುವ ವೃತ್ತಿಯಾಗಿ ರೂಪಿಸಬೇಕು. ರೈತ ಯುವಕರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಬೇಕು ಎಂಬ ದೂರದೃಷ್ಟಿಯೇ ರೈತಪೀಠ ಪ್ರಶಸ್ತಿಗೆ ರೂಪು ನೀಡಿದೆ. ರೈತರ ಆ ಒಂದು ಜಾಬ್ ಏನಿದೆ ಅದು ಥ್ಯಾಂಕ್ಲೆಸ್ ಜಾಬ್ ಅಂತ ಆಗಿದೆ. ಅದು ಏನು ಕೃತಜ್ಞತೆ ಅನ್ನುವಂಥದ್ದೇ ಇಲ್ಲ.
ಈ ರೀತಿಯ ಪರಿಸ್ಥಿತಿಯಲ್ಲಿ ರೈತರನ್ನು ಮೋಟಿವೇಟ್ ಮಾಡುವಂಥ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದಾರೆ. ಕೃಷಿಯನ್ನು ಒಂದು ಉದ್ಯಮವಾಗಿ ಬೆಳೆಸಿದರೆ ಮಾತ್ರ ಭಾರತ ಉಳಿಯೋದಕ್ಕೆ ಸಾಧ್ಯ. ಇವತ್ತು ಭಾರತ ಆಹಾರಕ್ಕಾಗಿ ಕೂಡ ಪರದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುವಂಥ ಸ್ಥಿತಿಗೆ ಬಂದಿದೆ. 140 ಕೋಟಿ ಜನ ಇದ್ದಾರೆ. ಕನಿಷ್ಠ ನಮಗೆ ಬೇಕಾದಷ್ಟು ಆಹಾರ ಉತ್ಪಾದನೆಯನ್ನು ಅಥವಾ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು ಮತ್ತು ಈ ದೇಶ ಏನು ಸೋನೆ ಕಿಚಿಡಿ ಅಂತ ಹೇಳ್ತಾ ಇದ್ದಾರಲ್ಲ, ಆ ರೀತಿ ಆಗಬೇಕು ಅಂತಾದರೆ ಮತ್ತೊಮ್ಮೆ ಈ ದೇಶದ ಉತ್ಪಾದಕ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು. ಪ್ರೊಡಕ್ಟಿವಿಟಿ ಇಲ್ಲಿ ಜಾಸ್ತಿ ಆಗಬೇಕು ಅಂತಾದರೆ ನಮ್ಮ ಎಲ್ಲ ಯುವಕರು ಕೂಡ ಕೃಷಿ ಕಡೆಗೆ ಬರಲೇಬೇಕು. ಅದನ್ನು ನಾವು ಹೇಗೆ ಮಾಡ್ಬೋದು? ಆಗ ನಮ್ಮ ಭೂಮಿ ಉಳಿಯುತ್ತೆ, ಫಲವತ್ತತೆ ಉಳಿಯುತ್ತೆ, ಗ್ರಾಮಗಳಲ್ಲಿ ಹುಡುಗರು ಉಳಿತಾರೆ, ಸಂಸ್ಕೃತಿನೂ ಉಳಿಯುತ್ತದೆ. ಎಲ್ಲ ಸಮಸ್ಯೆಗಳಿರುವಂಥ ಒಂದೇ ಪರಿಹಾರ ಅಂದರೆ ನಮ್ಮ ಯುವಕರು ಮತ್ತೆ ಮಣ್ಣಿನ ಕಡೆಗೆ ಮುಖ ಮಾಡುವಂಥದ್ದು. ಅದಕ್ಕಾಗಿ ಈ ಪ್ರಶಸ್ತಿಯನ್ನು ಘೋಷಣೆ ಮಾಡಿ. ಒಟ್ಟಾರೆಯಾಗಿ ರೈತಪೀಠ ಪ್ರಶಸ್ತಿ ಕೇವಲ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವಲ್ಲ. ಇದು ರೈತ, ಪ್ರಕೃತಿ ಮತ್ತು ಸಮಾಜ ಇವರ ನಡುವಿನ ಸಂಬಂಧವನ್ನ ಮರುಸ್ಥಾಪಿಸುವ ಚಳುವಳಿಯಂತಿದೆ. ಜ್ಞಾನಪೀಠದಂತೆ ದೀರ್ಘಕಾಲೀನವಾಗಿ ಪ್ರತಿಷ್ಠಿತ ರಾಷ್ಟ್ರಮಟ್ಟದ ಪ್ರಶಸ್ತಿಯಾಗಿ ರೈತಪೀಠ ಬೆಳೆಯಲಿ, ರೈತರ ಸ್ವಾಭಿಮಾನವನ್ನ ದೇಶಾದ್ಯಂತ ಎತ್ತಿ ಹಿಡಿಯಲಿ ಎಂಬ ಆಶಯದೊಂದಿಗೆ ಈ ವಿಶಿಷ್ಟ ಪ್ರಯತ್ನಕ್ಕೆ ಉಡುಪಿ ವೇದಿಕೆಯಾಗ್ತಾ ಇದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.